ಮಕ್ಕಳಿಗೆ ತಂದೆ ತಾಯಿಗಳಂದರೆ ತುಂಬ ಶ್ರೇಷ್ಠ. ನಾವು ನಮ್ಮ ಆಸ್ಪತ್ರೆಯಲ್ಲಿ ಒಂದು ವಿಭಾಗ ಇದೆ, ಮದ್ಯ ವ್ಯಸನ ಚಿಕಿತ್ಸೆ ವಿಭಾಗ. ಯಾರಾದರೂ ಅತಿಯಾಗಿ ಕುಡಿತಾ ಇದ್ದರೆ, ಕುಡಿತ ವ್ಯಸನಕ್ಕೆ ದಾಸರಾಗಿದ್ದರೆ ಅವರಿಗೆ ಚಿಕಿತ್ಸೆ ಕೊಡುವಂತಹ ವಿಭಾಗ ಇದೆ. ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಅವರ ಮಕ್ಕಳ ಹತ್ರ ಮಾತಾಡ್ತೇವೆ ನಾವು. ಆ ಮಕ್ಕಳು ಎಷ್ಟು ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಇಟ್ಕೊಂಡಿರ್ತಾರೆ ಅಂದರೆ, ನಮ್ಮ ತಂದೆ ನನಗೆ ಹೊಡಿತಾನೆ, ಬಡಿತಾನೆ, ನಮ್ಮ ಮನೆ ಜವಾಬ್ದಾರಿ ತಗೊಳ್ಳಲ್ಲ, ಓದಲಿಕ್ಕೆ ತೊಂದರೆ ಕೊಡ್ತಾರೆ ಅಂಥೇಳಿ ಯಾವತ್ತೂ ಹೇಳೋದಿಲ್ಲ. ಡಾಕ್ಟ್ರೇ ನಮ್ಮಪ್ಪ ಯಾವಾಗ ಹುಷಾರಾಗ್ತಾರೆ, ಯಾವಾಗ ಗುಣ ಆಗ್ತಾರೆ, ನಾವು ಏನು ಮಾಡಬೇಕು, ನಾನು ನನ್ನ ತಂದೆ ಹುಷಾರಾಗಿ ಬರೋದನ್ನು ಕಾಯ್ತಾ ಇದ್ದೀನಿ. ಅವರು ಹೊಡೆದದ್ದು ಹೇಳೋದಿಲ್ಲ, ಬಡ್ದದ್ದು ಹೇಳೋದಿಲ್ಲ, ಮನೆ ಗಲಾಟೆ ಹೇಳೋದಿಲ್ಲ. ಇಷ್ಟು ಮಕ್ಕಳಿಗೆ ನಿಮ್ಮ ಮೇಲೆ ಪ್ರೀತಿ ಇರ್ತದೆ. ನಾವು ಕೆಲವು ಹಿಂದಿನ ವರ್ಷಗಳಲ್ಲಿ ಈ ಮದ್ಯ ವ್ಯಸನ ಇರ್ತಕ್ಕಂಥ ಮನೆಗಳ ಮಕ್ಕಳಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಯಾವತ್ತೂ ಮಕ್ಕಳು ಬಂದರೆ ಅದರಲ್ಲಿ ಸಂಗೀತ, ನೃತ್ಯ, ಭಾಷಣ ಇಂಥ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸ್ಕೊಳ್ಬೇಕು ಅಂತ ನಮ್ಮದು ಆಸೆ ಇತ್ತು. ಅದರಲ್ಲಿ ಭಾಗವಹಿಸ್ತಾ ಇದ್ದರು, ಅವರ ಕಲೆಗಳನ್ನು ವೃದ್ಧಿಸ್ಕೊಳ್ತಿದ್ರು. ಆದರೆ ಯಾವತ್ತೂ ತಂದೆ ತಾಯಿಗಳ ಬಗ್ಗೆ ಅವರು ಬೇಸರದಲ್ಲಿ ಹೇಳಿದ್ದೇ ಇಲ್ಲ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮಕ್ಕಳಿಗೆ ನೀವು ಅಂದರೆ ತುಂಬ ಇಷ್ಟ. ಅವರಿಗೆ ಬೇರೆ ಅಪ್ಪ ಅಮ್ಮ ಬೇಡ, ನೀವೇ ಬೇಕು. ನಿಮಗೆ ಅವರೇ ಬೇಕಾ ಅಲ್ವಾ? ಎಷ್ಟೋ ಸಲ ಬೇಸರದಲ್ಲಿ ಅವ್ರನ್ನ ನಾವು ಚೀತು ಅನ್ನೋ ಥರಕ್ಕೆ ನಡ್ಕೊಂಡು ಬಿಡ್ತೇವೆ. ಆದರೆ ಒಂದು ಗಮನದಲ್ಲಿಟ್ಕೊಳ್ಳಿ, ನಮ್ಮ ಮಕ್ಕಳು ಆ ದೇವರು ಕಳಿಸಿರ್ತಕ್ಕಂಥ ಅತಿಥಿಗಳು ನಮ್ಮ ಮನೆಗೆ. ಅವರು ಇರೋದಕ್ಕೋಸ್ಕರ ನಮಗೆ ಇವತ್ತು ಅಸ್ತಿತ್ವ ಇದೆ. ಅವರು ನಮ್ಮನ್ನು ಅಪ್ಪ ಅಮ್ಮ ಅಂತ ಕರೆಯೋದಕ್ಕೋಸ್ಕರ ನಮಗೊಂದು ಬೆಲೆ ಇದೆ. ಆ ಅಸ್ತಿತ್ವ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಗೌರವದಿಂದ ಮಾತಾಡಬೇಕಲ್ವ? ಅವನಿಗೆ ಚೀತು ಅಂತ ಹೇಳ್ತೇವೆ, ಅವನಿಗೆ ಕೈಯಲ್ಲಿ ಹೊಡಿತೇವೆ, ಕಾಲಲ್ಲಿ ಹೊಡಿತೇವೆ, ಕೆಟ್ಟ ಶಬ್ದಗಳಲ್ಲಿ ಮಾತಾಡ್ತೇವೆ. ಇದನ್ನು ನಿಲ್ಲಿಸಬೇಕು. ಯಾಕೆಂದರೆ ಅವರು ನಮ್ಮ ಮನೆಗೆ ನಿಮ್ಮ ಮನೆಗೆ ಯಾರು ಅತಿಥಿಗಳು, ಗೆಸ್ಟ್ಗಳು ಬಂದರೆ ಅವ್ರ ಹತ್ರ ನೀವು ಹೇಗೆ ಮಾತಾಡ್ತೀರಿ? ಇರೋದೊಂದು ಒಳ್ಳೆಯ ಪ್ಲೇಟು, ಕ್ಲೀನಾಗಿರೋ ಪ್ಲೇಟ್ ಅವ್ರಿಗೆ ಕೊಡ್ತೀರಾ? ಗ್ಲಾಸ್ಗಳು ಯಾರಿಗೂ ಕೊಡಲಾರ್ದಂಥ ಗ್ಲಾಸ್ಗಳು ತೆಗೆದು ಒರೆಸಿ ಅದನ್ನು ಕೊಡ್ತೀರಲ್ವಾ? ಇರೋದರಲ್ಲೇ ಬೆಸ್ಟ್ ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ತೀರಾ. ಸೊ ಈ ಮಕ್ಕಳು ಕೂಡ ನಿಮ್ಮ ಬದುಕಿಗೆ ಬಂದಿರತಕ್ಕಂಥ ಅತಿಥಿಗಳು ಅಂತ ತಿಳ್ಕೊಂಡ್ರೆ ನೀವು ಅವರ ಎದುರಲ್ಲಿ ಕೆಟ್ಟ ಶಬ್ದಗಳು ಮಾತಾಡೋದಿಲ್ಲ, ಅವರ ಎದುರಲ್ಲಿ ದುಶ್ಚಟಗಳು ನೀವು ಮಾಡೋದಿಲ್ಲ, ಅವರ ಎದುರಲ್ಲಿ ನೀವು ಬೀಡಿ ಸಿಗರೇಟ್ ಸೇದೋದಿಲ್ಲ, ಅವರನ್ನು ತಂಬಾಕು ತೆಗೆದುಕೊಂಡು ಬಾ, ನಶ್ಯ ತೆಗೆದುಕೊಂಡು ಬಾ ಅಂತ ತರಿಸ್ಲಿಕ್ಕೆ ನೀವು ಕಳಿಸೋದಿಲ್ಲ. ಯಾಕೆ? ಅವರನ್ನು ನೀವು ಅತಿಥಿಗಳು, ನಿಮ್ಮ ಮನೆಗೆ ಬಂದಿರೋ ಅತಿಥಿಗಳು ಅಂತ ತಿಳಿದುಕೊಳ್ತೀರಾ. ಆವಾಗ ಅವ್ರಿಗೆ ನಮಗೆ ಗೌರವ ಇದೆಯಲ್ಲ ಅಂಥೇಳಿ ಆ ಮಕ್ಕಳ ಆತ್ಮಾನುಭೂತಿ ಬೆಳೀತದೆ. ನೀವೇನೋ 4 ವಿಷಯ ಮಾತಾಡ್ತಿರ್ತೀರಿ, ಎಲ್ಲದರಲ್ಲೂ ಅವರು ತೊಡಗಿಸ್ಕೊಳ್ಳಿ. ನಿಮ್ಮ ಮನೆಯ ನಿರ್ಧಾರಗಳಲ್ಲಿ ಅವರು ಸೇರಿಕೊಳ್ಳಿ. ಅವರು ಬಂದ ತಕ್ಷಣ ಹೋಗಾಚೆ, ಯಾಕೆ ನಿನಗೆ ಅಧಿಕ ಪ್ರಸಂಗ, ದೊಡ್ಡವರು ಮಾತಾಡುವಾಗ ನೀನೇನು ಮಧ್ಯೆ ಬಾಯಿ ಆಗ್ತೀಯಾ ಅಂಥೇಳಿ ಅವರನ್ನು ದೂರ ಮಾಡುವ ಸಮಯ ಇಲ್ಲ. ಈಗ ಹೈಸ್ಕೂಲಿಗೆ ಬಂದಿದ್ದಾರೆ ಅವರು, ಅವ್ರಿಗೆಲ್ಲ ಅರ್ಥ ಆಗ್ತದೆ, ಬದುಕು ಗೊತ್ತಾಗ್ತದೆ. ಈಗ ಸರಿ ತಪ್ಪುಗಳ ನಿರ್ಧಾರವನ್ನು ಹೇಳುವ ಅವಕಾಶ ಕೊಡಿ ಅವರಿಗೆ. ಅವರ ಜೀವನದ ನಿರ್ಧಾರಗಳನ್ನು ಆಯ್ಕೆ ಮಾಡುವ ಅವಕಾಶ ಕೊಡಿ ಅವ್ರಿಗೆ. ನಿಮಗೆ ಈಗ ಅವನು ಓದ್ತಾ ಇಲ್ಲ, ಈಗ ಅವನು ಹೊರಟಿದ್ದಾನೆ, ಈಗ ಅವನು ಸಿಟ್ಟಿನ ಸ್ವಭಾವದಲ್ಲಿದ್ದಾನೆ, ಈಗ ಅವನ ತಂದೆ ತಾಯಿಗಳಿಗೆ ಎದುರು ಮಾತಾಡ್ತಾನೆ, ಮುಂದೆ ಹೇಗಪ್ಪ ಅಂತ ಆತಂಕ ಇರ್ಬೋದು ನಿಮಗೆ. ಇವನು ಮುಂದೆ ನಿಜವಾಗ್ಲೂ ಒಂದು ಒಳ್ಳೆಯ ವ್ಯಕ್ತಿ ಆಗ್ತಾನಾ, ಆ ಆತಂಕ, ಭಯ ನಿಮಗಿರ್ಬೋದು. ಆದರೆ ಆ ಭಯ, ಆತಂಕ ನಿಮಗೆ ಬೇಡ. ಇಲ್ಲಿ ಇವತ್ತು ಇಷ್ಟು ದೊಡ್ಡ ವ್ಯಕ್ತಿಗಳು ನಿಮ್ಮ ಎದುರಿಗೆ ಕೂತಿದ್ದಾರೆ. ಅವರೆಲ್ಲ ಒಂದು ದಿನ ಈ ಶಾಲೆಯಲ್ಲಿ ಓದಿದವರು, ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಇವತ್ತು ಸಮಾಜದ ಗಣ್ಯ ವ್ಯಕ್ತಿಗಳವರು, ಸಮಾಜದ ಆಸ್ತಿಯವರು. ಇವತ್ತು ಶಾಲೆಗೋಸ್ಕರ ಇವತ್ತು ಸಾಕಷ್ಟು ಜನ ಅವರ ಕಷ್ಟಪಟ್ಟು ದುಡಿದ ಹಣದಲ್ಲಿ ಕೋಟಿಗಟ್ಟಲೆ ಈ ಶಾಲೆಗೋಸ್ಕರ ವ್ಯಯಿಸುವಂತಹ ಜನ ಸಿದ್ಧರಾಗಿದ್ದಾರೆ. ಅದರಲ್ಲಿ ಹೆಚ್ಚಿನವರು ಈ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು. ಸೊ ಈ ಶಾಲೆಯ ವಾತಾವರಣಕ್ಕೆ ಅಷ್ಟು ಶಕ್ತಿ ಇದೆ. ನಿಮ್ಮ ಮಗುವಿನ ಭವಿಷ್ಯದ ಬಗ್ಗೆ ನಿಮಗೆ ಆತಂಕ ಬೇಡ. ಆದರೆ ನಿಮ್ಮ ಜವಾಬ್ದಾರಿ ನೀವು ಹೊತ್ಕೊಳ್ಬೇಕು. ಮಗುವಿನ ಎದುರಲ್ಲಿ ನಾನು ಯಾವ ರೀತಿ ಇರಬೇಕು, ನನಗೆ ಓದಲಿಕ್ಕೆ ಗೊತ್ತಿಲ್ಲ, ನನಗೆ ಓದಲಿಕ್ಕೆ ಆಸಕ್ತಿ ಇಲ್ಲ, ಏನೋ ಒಂದು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳಿ. ಸಾಯಂಕಾಲ ಮಗು ಓದ್ತಾ ಇದೆ, ನೀವು ಜೊತೆ ಕೂತ್ಕೊಳ್ಳಿ. ಇಲ್ಲ ನಿಮಗೆ ಓದಲಿಕ್ಕೆ ಬರೋದಿಲ್ಲ, ಮಗು ನೀನೇನು ಓದ್ತಾ ಇದೆಯಾ ಗಟ್ಟಿಯಾಗಿ ಓದು, ನಾನು ಕೇಳಿಸ್ಕೊಳ್ತೇನೆ. ಅವನಿಗೆ ಓದಲಿಕ್ಕೆ ಪ್ರೇರೇಪಣೆ ಮಾಡಿದಾಗೆ. ನೀವು ಎಷ್ಟೋ ಹಣಕಾಸಿನ ಕಷ್ಟ ಇದೆ, ಆದರೂ ನಾನು ತಿಂಗಳಿಗೊಮ್ಮೆನೋ 2 ತಿಂಗಳಿಗೊಮ್ಮೆನೋ ಒಂದು 50 ರೂಪಾಯಿದು ಪುಸ್ತಕ ತೆಗೆದುಕೊಂಡು ಮಗುಗೆ ತೆಗೆದುಕೊಡ್ತೇನೆ.
ಮಗು ಈ ಪುಸ್ತಕ ಓದು, ನೀನು ನನಗೆ ಓದಿ ಹೇಳು, ಇದು ಕತೆ ಪುಸ್ತಕ ಇರಲಿ, ಇನ್ನೊಂದು ಇತಿಹಾಸದ ಪುಸ್ತಕ ಇರಲಿ, ಯಾವುದೋ ಒಂದು ಪುಸ್ತಕ ಇರಲಿ. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಇದ್ದರೂ ನನಗೆ ಪುಸ್ತಕಗಳನ್ನು ಮಾತ್ರ ಕೊರತೆ ಮಾಡಲಿಲ್ಲ. ಅವರಿಗೆ ಓದುವ ಆಸಕ್ತಿ ಬರ್ತದೆ. ನೀವು ಯಾವುದೋ ಒಂದು ತಿಂಗಳಿಗೆ, 2 ತಿಂಗಳಿಗೆ, 3 ತಿಂಗಳಿಗೊಮ್ಮೆ ಕಷ್ಟಪಟ್ಟು ಒಂದು 2 ದಿನ ರಜೆ ಮಾಡಿಕೊಂಡು ಒಂದು ಚೂರು ದುಡಿದ ಹಣದಲ್ಲಿ ಉಳಿತಾಯ ಮಾಡಿಕೊಂಡು ಆ ಮಕ್ಕಳಿಗೆ ಒಂದು 3-4 ಜಾಗ ತೋರಿಸ್ತೀರ. ಅದನ್ನು ನೆನ್ಪಿಟ್ಕೊಳ್ತಾರೆ ಅವರು. ನಮಗೇನು ಕಡಿಮೆ, ನಮಗೆ ಆರ್ಥಿಕ ತೊಂದರೆಗಳು ನಮಗೆ ಎಷ್ಟೇ ಇದ್ದರೂ ಕೂಡ ನಮಗೆ ಜೀವನಾನುಭವ ಯಾವತ್ತೂ ಕೊರತೆ ಆಗಲಿಲ್ಲ. ಪುಸ್ತಕದ ಓದು ನಮಗೆ ಯಾವತ್ತೂ ಕೊರತೆ ಆಗಲಿಲ್ಲ. ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆಂದರೆ ನಮಗೆ ಕೊರತೆ ಆಗಲಿಕ್ಕೆ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ. ಇದು ಸಾಧ್ಯತೆ ಇದೆ. ಯಾವಾಗ ಸಾಧ್ಯ ಇದೆ? ನಮ್ಮ ಮಕ್ಕಳು ನಮಗೆ ಪ್ರಯಾರಿಟಿ ಆಗಬೇಕು, ನಮ್ಮ ಬದುಕಿನಲ್ಲಿ ಪ್ರಾಮುಖ್ಯತೆ ಅವರಾಗಬೇಕು. ಇಲ್ಲ, ನಾನು ಕಷ್ಟಪಟ್ಟು ದುಡಿತೇನೆ, ನನಗೆ ದುಡಿದ ತಕ್ಷಣ ನಾನು ಬಾರ್ಗೆ ಹೋಗಬೇಕು, ನಾನು ಅಲ್ಲೇ ಊಟ ಮಾಡಬೇಕು, ನಾನು ಊಟ ಮಾಡಿ ಅಲ್ಲೇ ಕುಡಿದು ಖರ್ಚು ಮಾಡಿ ನಾನು ಕಷ್ಟಪಟ್ಟು ದುಡಿಯೋದಕ್ಕೋಸ್ಕರ ಎಲ್ಲದನ್ನು ನಾನು ಖರ್ಚು ಮಾಡ್ಬೋದು ಅಂಥೇಳಿ ನನ್ನದೇ ಆಲೋಚನೆಯಲ್ಲಿ ನಾನು ಇರಬಾರ್ದು. ನನ್ನ ಆಲೋಚನೆಯಲ್ಲಿ ಈ ಮಕ್ಕಳು ಯಾವಾಗಲೂ ಇರಬೇಕು. ಆವಾಗ ನಾವು ದುಶ್ಚಟಗಳಿಂದ ದೂರ ಇರ್ತೇವೆ. ನಿಮ್ಮ ಮಕ್ಕಳಿಗೆ ನೀವು ಕೊಡಬಹುದಾದಂತಹ ಇನ್ನೊಂದು ಗಿಫ್ಟ್ ಅಂದರೆ ನೀವು ದುಶ್ಚಟಗಳಿಂದ ದೂರ ಇರತಕ್ಕಂಥದ್ದು. ಈಗ ಯಾರಿಗೋ ಜ್ವರ ಬಂತು, ಆ ವ್ಯಕ್ತಿಗೆ ಮಾತ್ರ ಚಿಕಿತ್ಸೆ ಸಾಕು. ಯಾರಿಗೋ TB ಕಾಯಿಲೆ ಬಂತು, ಆ ವ್ಯಕ್ತಿಗೆ ಮಾತ್ರ ತೊಂದರೆ. ಆದರೆ ಈ ಕುಡಿತ, ಈ ಡ್ರಗ್ಸು, ಈ ತಂಬಾಕು ಇದೆಲ್ಲ ಹೇಗೆ ಅಂತಂದರೆ ಒಬ್ಬರಿಗೆ ಆ ದುರ್ವ್ಯಸನ ಇದ್ದರೆ ಸಾಕು, ಇಡೀ ಮನೆಯವರಿಗೆಲ್ಲ ತೊಂದರೆ ಆಗ್ತದೆ. ಅದು ಒಂದು ಕೌಟುಂಬಿಕ ಕಾಯಿಲೆ ಆಗಿಬಿಡ್ತದೆ. ನಮಗೆ ಕುಡಿತದ ಮತ್ತಿನಲ್ಲಿ ಏನು ಮಾತಾಡ್ತೇವೆ, ಎಲ್ಲಿ ಗಲಾಟೆ ಮಾಡ್ತೇವೆ, ಏನು ಶಬ್ದ ಬಳಸ್ತೇವೆ ಯಾವುದು ನೆನಪಿರೋದಿಲ್ಲ. ಆದರೆ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಮನಸ್ಸಿನ ಮೇಲೆ ಅದು ಕೆಟ್ಟ ಪರಿಣಾಮಗಳು ಬೀರುತ್ತದೆ. ಅವರ ಆತ್ಮವಿಶ್ವಾಸನ ಅದು ಕಿತ್ಕೊಳ್ಳುತ್ತೆ. ಆ ಮಕ್ಕಳು ತಮ್ಮನ್ನು ತಾವು ಬೈದ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ನಾನು ಒಳ್ಳೆ ಮಗು ಅಲ್ವೇನೋ, ಅದಕ್ಕೆ ನನಗೆ ಮನೆಯಲ್ಲಿ ಗಲಾಟೆ ಇದೆ, ನಾನು ನಿಜವಾಗ್ಲೂ ಏನೋ ತಪ್ಪು ಮಾಡಿರಬೇಕು, ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇಷ್ಟು ಕಷ್ಟ ಇದೆ, ನಾನು ಕೆಟ್ಟ ಮಗು ಆಗಿರಬೇಕು, ಅದಕ್ಕೋಸ್ಕರ ನನ್ನ ತಂದೆ ಕುಡಿತಾ ಇದ್ದಾರೆ. ಈ ರೀತಿಯ ಭಾವನೆಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ತಮ್ಮನ್ನೇ ತಾವು ಶಿಕ್ಷಿಸ್ಕೊಳ್ತಾ ಇರ್ತಾರೆ. ಮಾಡಿದ್ದ ಕೆಲಸಗಳನ್ನೇ ಪುನಃ ಮಾಡೋದು, ಓದಿದ್ದನ್ನು ಪುನಃ ಓದೋದು, ಏನಾದರೂ ಸಣ್ಣ ಪುಟ್ಟ ತಪ್ಪಾದರೆ ತಮ್ಮನ್ನು ತಾವು ತುಂಬ ಬೈದುಕೊಳ್ಳೋದು, ಅತಿಯಾದ ಸ್ವವಿಮರ್ಶೆ ಮಾಡಿಕೊಳ್ಳುವಂಥದ್ದು, ಅತಿಯಾದ ಕೆಲಸ ಮಾಡುವಂಥದ್ದು, ಮನೆಯ ತೊಂದರೆಗಳು ನನ್ನಿಂದ ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ತಾರೆ ಮಕ್ಕಳು. ಇನ್ನೂ ಏನೂ ಪ್ರಪಂಚವನ್ನು ನೋಡದಂಥ ಮಕ್ಕಳು ಈ ತಂದೆ ಅಥವಾ ತಾಯಿಯಲ್ಲಿ ಮದ್ಯ ವ್ಯಸನ ಇದ್ದರೆ ಏನಾಗುತ್ತೆ, ಆ ಮಕ್ಕಳು ತಮ್ಮನ್ನು ಬೈಕೊಳ್ತಾರೆ, ಅಪ್ಪ ಅಮ್ಮನ ಬೈಕೊಳ್ಳೋದಿಲ್ಲ. ಅವರು ಎಲ್ಲ ಸಂಬಂಧಗಳಲ್ಲಿ ನಂಬಿಕೆಯನ್ನು ಕಳ್ಕೊಳ್ತಾರೆ. ಮನೆಯಲ್ಲಿ ನನಗೆ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಪ್ಪ ಅಮ್ಮ. ಇಲ್ಲಿ ನಮ್ಮ ಮನೇಲಿ ನೋಡಿದ್ರೆ ಅವರಿಬ್ಬರೇ ಕಿತ್ತಾಡ್ತಾರೆ, ಅವರಿಬ್ಬರೇ ಜಗಳ ಮಾಡ್ಕೊಳ್ತಾರೆ, ಒಬ್ಬರನ್ನೊಬ್ಬರ ಮೇಲೆ ಸಂಶಯ ಮಾಡ್ಕೊಳ್ತಾರೆ ಅಂಥೇಳಿ ಈ ಮಾನವ ಸಂಬಂಧಗಳಲ್ಲಿ ಅವರು ನಂಬಿಕೆಯನ್ನು ಕಳ್ಕೊಳ್ತಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಮಕ್ಕಳ ಮೇಲೆ ಪ್ರೀತಿ ಇರೋವಂಥವ್ರೆ. ಇಷ್ಟು ಕಷ್ಟಪಟ್ಟು ನೀವು ಕೆಲಸ ಮಾಡ್ತೀರಾ, ಕೆಲಸ ಮಾಡಿ ಮಕ್ಕಳಿಗೋಸ್ಕರ ಒಂದಷ್ಟು ಉಳಿತಾಯ ಮಾಡಿ ಅವರು ಚೆನ್ನಾಗಿರಲಿ ಅಂಥೇಳಿ ನೀವು ಶ್ರಮ ಪಡ್ತೀರಾ. ಸೊ ಇಷ್ಟು ಮಕ್ಕಳನ್ನು ಪ್ರೀತಿಸುವಂಥವರು ದಯವಿಟ್ಟು ಈ ದುಶ್ಚಟಗಳಿಂದ ದೂರ ಇರಿ. ನಮ್ಮ ಮಕ್ಕಳು ನಮ್ಮ ಹಾಗೆ ಇರಬೇಕು ಅಂತಂದರೆ ನಮ್ಮ ಹಾಗೆ ಆರೋಗ್ಯಕರ ಚಟುವಟಿಕೆಗಳಲ್ಲೇ ಇರಬೇಕು, ಓದುವ ಅಭ್ಯಾಸ ಬೆಳೆಸ್ಕೋಬೇಕು, ಈ ಊರಿಗೆ ನಾಡಿಗೆ ಅವರೊಂದು ಒಳ್ಳೆಯ ಪ್ರಜೆ ಆಗಬೇಕು ಅಂತಂದರೆ ನಾವು ನಮ್ಮ ಮನೆಯಲ್ಲಿ ದುಶ್ಚಟಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕೆಂದರೆ ಅದು ಕುಡಿತ ಏನು ಮಾಡುತ್ತಂದರೆ ನಿಮ್ಮ ಎಲ್ಲ ಸಮಯವನ್ನು ಕಿತ್ಕೊಳ್ಳುತ್ತೆ. ಕೆಲಸ ಆದ ತಕ್ಷಣ ಕುಡಿದೇ ಇಲ್ಲದ ವ್ಯಕ್ತಿ ಸೀದಾ ಮನೆಗೆ ಹೋಗ್ತಾನೆ, ಮಕ್ಕಳ ಜೊತೆಗೆ ಆಟ ಆಡ್ತಾನೆ, ಮಕ್ಕಳ ಜೊತೆಗೆ ಭಜನೆ ಮಾಡ್ತಾನೆ, ಮಕ್ಕಳನ್ನು ಹೊರಗೆ ಕರ್ಕೊಂಡು ಹೋಗ್ತಾನೆ, ಮಕ್ಕಳಿಗೆ ಏನಾದ್ರು ತಿಂಡಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾನೆ. ಆದರೆ ಕುಡಿತದ ಅಭ್ಯಾಸ ಆಗಿಬಿಟ್ರೆ ಏನಾಗುತ್ತೆ, ಎಷ್ಟು ದುಡಿದ್ರೂ ಆ ಹಣವನ್ನು ಜೋಡಿಸ್ಕೊಂಡು ಹೋಗಿ ಕುಡಿತಕ್ಕೆ ಹಾಕಬೇಕಾಗ್ತದೆ. ಏನಾದರೂ ಹಣ ಇತ್ತು, ಮನೆಗೆ ಹೋಗುವಾಗ ಮಕ್ಕಳ ಜೊತೆಗೆ ಸಮಯ ಕಳಿಬೇಕು ಅಂತ ಅಂದ್ಕೊಂಡಿದ್ದ, ಹೋಗಿ ಕೂತ್ಕೊಂಡು ಒಂದು ಪೆಗ್ ಹಾಕಿ ಮನೆಗೆ ಹೋಗ್ಬಿಡೋಣ ಅಂದ್ಕೊಂಡಿದ್ದ. ಆದರೆ ಅವನ ನಿಯಂತ್ರಣದಲ್ಲಿ ಅವನಿಲ್ಲ. ಮನೆಗೆ ರಾತ್ರಿ 11ಕ್ಕೆ ಹೋಗ್ಬೋದು, 12ಕ್ಕೆ ಹೋಗ್ಬೋದು, ಅಥವಾ ಇಡೀ ರಾತ್ರಿ ಮನೆಗೆ ಹೋಗದೇ ಇರ್ಬೋದು. ಈ ರೀತಿಯ ಅನಿಶ್ಚಿತತೆ, ಅನ್ಸರ್ಟೆನಿಟಿ ಇರ್ತಕ್ಕಂಥ ಮನೆಗಳು ಅಂದರೆ ಅದು ಕುಡಿತದ ಅಭ್ಯಾಸ ಇರ್ತಕ್ಕಂಥ ಮನೆಗಳು. ಸೊ ನಮ್ಮ ಮಕ್ಕಳಿಗೆ ಒಂದು ನಿಶ್ಚಿತ ವಾತಾವರಣ. ನಮ್ಮ ಮನೆಯಲ್ಲಿ ಬೆಳಗ್ಗೆ 7:00 ತಿಂಡಿ ಆಗ್ತದೆ, 8 ಗಂಟೆ ನಾನು ಶಾಲೆಗೆ ಹೋಗ್ತೇನೆ, ಸಾಯಂಕಾಲ 5:00 ಮನೆಗೆ ಬರ್ತೇನೆ, 6 ಗಂಟೆಗೆ ನಮ್ಮ ತಂದೆ ತಾಯಿ ಮನೆಗೆ ಬರ್ತಾರೆ, 8:00 ನಮ್ಮ ಮನೇಲಿ ಊಟ ಆಗ್ತದೆ, 8:00 ಊಟಕ್ಕೆ ಎಲ್ಲರೂ ಇರ್ತಾರೆ. ಈ ರೀತಿ ಒಂದು ದಿನಚರಿ ಇರಬೇಕು ಮಕ್ಕಳಿಗೆ.
ಆ ದಿನಚರಿ ತಪ್ಪಿದರೆ ಅವರಿಗೆ ಪ್ರತಿನಿತ್ಯ ಭಯಗಳು ಕಾಡ್ತವೆ. ಇವತ್ತೇನಾಗುತ್ತೋ ಏನೋ. ಎಷ್ಟೋ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾರೆ, ಶಾಲೆಯಲ್ಲಿ ಕೂತ್ಕೊಂಡಿರ್ತಾರೆ, ಅವರ ಮನಸ್ಸೆಲ್ಲ ಮನೇಲಿ ಇರ್ತದೆ. ಅಯ್ಯೋ ನಿನ್ನೆ ಜಗಳ ಮಾಡಿದರು, ಇವತ್ತು ಜಗಳ ಮಾಡ್ಕೊಳ್ತಾರೆ ಏನೋ, ನೆನ್ನೆ ಅಪ್ಪ ಕುಡಿದು ಬಂದಿದ್ದರು, ಅಮ್ಮನಿಗೆ ಹೊಡೆದಿದ್ರು, ಇವತ್ತು ಅವರು ಜಗಳ ಮಾಡ್ತಿರ್ಬೋದಾ, ನಾನು ಮನೆಯಲ್ಲಿದ್ದಿದ್ದರೆ ಅವ್ರನ್ನ ಬಿಡಿಸ್ಬೋದಾಗಿತ್ತು, ಇವತ್ತು ಏನು ಮಾಡ್ಕೊಳ್ತಾರೆ ಏನೋ. ಅವರ ಗಮನ ಎಲ್ಲ ಮನೆಯಲ್ಲಿರ್ತದೆ, ಅವರು ಓದಿನ ಕಡೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ನಮಗೆ ಗೊತ್ತು ನಿಮಗೆ ನಿಮ್ಮ ಮಕ್ಕಳಂದರೆ ತುಂಬ ಪ್ರೀತಿ, ನಿಮ್ಮ ಮಕ್ಕಳ ಬಗ್ಗೆ ತುಂಬ ಕಾಳಜಿ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಈ ಶಾಲೆಯ ವಿಚಾರದಲ್ಲಿ ಒಂದೆರಡು ಮಾತು. ಓದಿನ ವಿಚಾರ, ಆಗಾಗ್ಗೆ ಅವರ ಶಿಕ್ಷಕರನ್ನು ಭೇಟಿ ಮಾಡುವಂತ ಹೇಳಿದೆ. ಅವ್ರಿಗೆ ಏನು ಕಷ್ಟ ಆಗ್ತಾಯಿದೆ, ಸಬ್ಜೆಕ್ಟ್ ಅರ್ಥ ಆಗ್ತಾ ಇಲ್ವಾ, ಅಥವಾ ಪರೀಕ್ಷೆಗೆ ಅವರು ಭಯ ಪಡ್ತಾ ಇದ್ದಾರಾ, ಅಥವಾ ಅವರಿಗೆ ಏನಾದ್ರು ಭಯ ಇದೆಯಾ, ಅದನ್ನು ತಿಳ್ಕೊಂಡು ಸಹಾಯ ಮಾಡಲಿಕ್ಕೆ ನೀವು ಸಹಾಯ ಮಾಡಲಿಕ್ಕೆ ಹೆಲ್ಪ್ ಮಾಡಿ. ಅದು ಅವರ ಓದಿಗೆ ಪೂರಕ ಆಗ್ತದೆ. ಇದು ನೀವು ತಂದೆ ತಾಯಿಗಳಾಗಿ ಶಾಲೆಯ ಸಂಪರ್ಕದ ಜೊತೆಗೆ ಮಾಡಬಹುದಾದಂಥ ಒಂದೆರಡು ವಿಚಾರ. ಸೊ ಇನ್ ಸಮ್ಮರಿ, ಶಾಲೆಯ ಜೊತೆಗೆ ಸಂಪರ್ಕದಲ್ಲಿರಿ. ನಿಮ್ಮ ಮಕ್ಕಳ ಜೊತೆಗೆ ದಿನಕ್ಕೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಮಾತಾಡಿ ಶಾಲೆಯಲ್ಲಿ ಏನು ನಡೀತು ಅಂತ ತಿಳ್ಕೊಳ್ಳಿ. ಆರಂಭದಲ್ಲೇ ಈ ಹದಿಹರೆಯದಲ್ಲಿರ್ತಕ್ಕಂಥ ಮಕ್ಕಳ ವರ್ತನೆಗಳಲ್ಲಿ ಬದಲಾವಣೆಗಳು ನಿಮಗೆ ಬೇಗ ಗೊತ್ತಾಗ್ತದೆ. ಅವರು ಸುಳ್ಳು ಹೇಳ್ತಾ ಇದ್ದಾರಾ, ಹಣ ಕದೀತಾ ಇದ್ದಾರಾ, ಅವರು ಎಲ್ಲರೂ ದುಶ್ಚಟಗಳಿಗೆ ದಾಸರಾಗಿದ್ದಾರಾ, ಮನೆಗೆ ಸರಿಯಾಗಿ ಬರ್ತಾ ಇಲ್ವಾ, ಮನೆಗೆ ಬಂದರೂ ಕೂಡ ನಿಮ್ಮ ಜೊತೆಗೆ ಹೆಚ್ಚು ಹೊತ್ತು ಮಾತಾಡ್ತಿಲ್ವಾ, ಶಾಲೆಗೆ ಅಟೆಂಡೆನ್ಸ್ ಕಡಿಮೆ ಆಗ್ತಾ ಇದೆಯಾ, ಅವರ ಭಾವಗಳಲ್ಲಿ ಅವರ ವರ್ತನೆಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ, ಅವರ ಅಂಕಗಳು ಮುಂಚಿನ ಥರ ಇಲ್ಲ ಈಗ ಕಡಿಮೆ ಆಗ್ತಾ ಇದೆಯಾ, ಅವನು ಶಿಕ್ಷಕರ ಜೊತೆಗೆ ಹೆಚ್ಚು ಭೇಟಿ ಮಾಡ್ತಾ ಇಲ್ವಾ, ಇಂಥದ್ದೆಲ್ಲ ನಿಮಗೆ ಆರಂಭದಲ್ಲೇ ಗೊತ್ತಾಗಿ ಅವರು ಇನ್ನೂ ಹೆಚ್ಚಿನ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು ಮುಂಚೆನೇ ನೀವು ಅವರಿಗೆ ಸಹಾಯ ಮಾಡ್ಬೋದು. ಸೊ ಈ ರೀತಿ ಮನೆಯ ಪರಿಸರವನ್ನು, ಮನೆಯ ವಾತಾವರಣವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ನೀವು ಮನಪೂರ್ವಕವಾಗಿ ಸ್ವಲ್ಪ ಯೋಚನೆ ಮಾಡಿ. ಇವತ್ತಿನಿಂದ ಒಂದು 5-10 ನಿಮಿಷ ನನ್ನ ಮಕ್ಕಳಿಗೋಸ್ಕರ ಇನ್ನೂ ಹೆಚ್ಚಿನದನ್ನು ನಾನು ಏನು ಮಾಡ್ಬೋದು, ಈ ಮೊದಲು ನಾನು ಇವತ್ತು ಹೇಗಿರಬೇಕು, ಇವತ್ತು ಇಡೀ ದಿನ ಮಕ್ಕಳಿಗೋಸ್ಕರ ಏನು ಯೋಚನೆ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾನೆ ಇರಲಿಲ್ಲ. ಇನ್ಮೇಲೆ ಪ್ರತಿನಿತ್ಯ ಅವರಿಗೋಸ್ಕರ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ, ಈ ಶಾಲೆಯ ಶಿಕ್ಷಕರ ಒಂದು ಕೆಲಸಕ್ಕೆ ಸಮಾಜದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ, ನನಗೆ ನೆನಪಿದೆ ಈ ಕೆಲವು ವರ್ಷಗಳ ಹಿಂದೆ ಇಲ್ಲಿಯ ಶಿಕ್ಷಕರು, ಅದರಲ್ಲೂ ವಿಶೇಷವಾಗಿ ಮುರಳಿ ಸರ್ ಅವರ ಕೆಲಸವನ್ನು ಗುರುತಿಸಿ ಡೆಕ್ಕನ್ ಹೆರಾಲ್ಡ್ ಅನ್ನೋ ಒಂದು ಪತ್ರಿಕೆ ಆ ವರ್ಷದ ಚೇಂಜ್ ಮೇಕರ್ ಅನ್ನುವ ಪ್ರಶಸ್ತಿಯನ್ನು ಅವರಿಗೆ ನೀಡಿತ್ತು. ಈ ಸಮಾಜದಲ್ಲಿ ಏನಾದರೂ ಒಳ್ಳೆಯ ಬದಲಾವಣೆಯನ್ನು, ಚೇಂಜ್ ಮೇಕರ್ ಅಂದರೆ ಬದಲಾವಣೆಯನ್ನು ತರುವಂಥ ವ್ಯಕ್ತಿಗಳು, ಆ ಚೇಂಜ್ ಮೇಕರ್ಸು ಶಿಕ್ಷಕರು ಅನ್ನೋದನ್ನು ಅವರು ಮತ್ತೆ ರೂಪಿಸಿ ತೋರಿಸಿದರು. ಇಂತಹ ನಿರಾಶಾವಾದ ಇರತಕ್ಕಂಥ ಸಮಾಜದಲ್ಲಿ ಈ ನಿಟ್ಟೂರು ಪ್ರೌಢಶಾಲೆ ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಜವಾಗ್ಲೂ ಆಶಾವಾದ ತರುವಂಥದ್ದು. ನಾವು ಒಟ್ಟಾಗಿ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶುಭವಾಗಲಿ.